ಅವ್ರಿಗೆ ಸುಮ್ನೆ ಇದ್ರ ಬಗ್ಗೆ ಹೇಳ್ಬಿಟ್ಟು ಬಿಡೋ ನೋಡೋಣ ಅನ್ಬಿಟ್ಟು ಲೈವ್ ಅಲ್ಲಿ ಕುಡಿಸಿದ್ಮೇಲೆ ಏನಾಯ್ತು ಅಂದ್ರೆ ಆ ದಿನ ನಿಜ ಅವರು ಸ್ಮೋಕ್ ಮಾಡಕ್ ಮನ್ಸೇ ಆಗ್ಲಿಲ್ಲ. ಸೀರಿಯಸ್ ಆಗಿ ಸರ್, ಶುಗರ್ ಹೈ ಇರೋದೆಲ್ಲ 1 hour ಒಳಗಡೆ 50% ಆದ್ರೂ ಕಡಿಮೆ ಆಗ್ತಿದೆ. ಶುಗರ್ ಪೇಷಂಟ್ಗಳು ಒಂದು 60 to 70% ಜನಗಳು ಡೆತ್ ಬಂದು ಹಾಸ್ಪಿಟಲ್ ಅಲ್ಲಿ ಆಗುತ್ತೆ ಸರ್. ಮೈಸೂರಲ್ಲಿ ಯಾರು ತಗೊಂಡೋದ್ರು, ಒಂದ್ ನ್ಯೂಸ್ಗೆ ಇವತ್ತು ತಗೊಂಡೋಗಿ ನೋಡಿ, ಅವ್ರು ನಾಳೆ ಬರಲ್ಲ ಸರ್ ಯೂಸ್ ಆಗಿಲ್ಲ ಅಂದ್ರೆ. ಇದನ್ನ ನಾನು ಸ್ಟಾರ್ಟ್ ಮಾಡ್ದಂಗಿಂದ ಸರ್ ಒಂದು 2 ರಿಂದ 3 ಸಲ ಜ್ವರ ಬಂದಿರ್ಬೋದು, ಹಾಸ್ಪಿಟ್ಲ್ಗೆ ಹೋಗಿಲ್ಲ, ಮನೇಲೆ ಕ್ಲಿಯರ್ ಆಗಿರೋಂಥದ್ದು. ಅವ್ರು ಕಾಲೇಜ್ ಟೈಮಲ್ಲಿ ಯಾವ ತರ ಹೊಸ ವ್ಯಕ್ತಿ ಆಗಿದ್ರು ಡೆಫಿನೆಟ್ ಆಗಿ ಆತರ ಹೋಗುತ್ತಾರೆ ಲುಕ್ಕಲ್ಲೂ ಕೂಡ. ಹೌದಾ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಹೊಸ ವರ್ಷಕ್ಕೆ ನನ್ನ ಜೊತೆ ಹೊಸ ಅತಿಥಿ ಇದ್ದಾರೆ. ಸೊ ಇವ್ರ ಬಗ್ಗೆ ತುಂಬಾ ಜನಕ್ಕೆ ಪರಿಚಯ ಇರಲ್ಲ, ಬಟ್ ಇವರ ಪರಿಚಯ ಆಗಿದ್ಮೇಲೆ ಡೆಫಿನೆಟ್ ಆಗಿ ಇವ್ರನ್ನ ಅಂತೂ ಮರೆಯಲ್ಲ. ಏನಕ್ಕೆ ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಇವ್ರನ್ನ ಏನಕ್ಕೆ ಇವತ್ತು ನಾನು ಪಾಡ್ಕಾಸ್ಟ್ ಮಾಡ್ತಾ ಇದೀನಿ ಅನ್ನೋದನ್ನ ನಾನು ಫಸ್ಟ್ ಹೇಳಕ್ ಇಷ್ಟಪಡ್ತೀನಿ. ನ್ಯೂ ಇಯರ್ಗೆ ತುಂಬಾ ಜನ ರೆಸೊಲ್ಯೂಷನ್ ತಗೊಂತಾರೆ. ಓಕೆ, ನಾನು ಸ್ಮೋಕಿಂಗ್ ನ ಕ್ವಿಟ್ ಮಾಡ್ಬೇಕು, ಇಲ್ಲ ಎಣ್ಣೆ ಹೊಡೆಯೋದನ್ನ ಬಿಡಬೇಕು, ಗುಟ್ಕಾ ಹಾಕೋದನ್ನ ಬಿಡಬೇಕು ಅಂತ ಹೇಳಿ 1 ವಾರ ಇಲ್ಲ 1 ತಿಂಗಳಾಗಿದ್ಮೇಲೆ ಮತ್ತೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಈ ವಿಡಿಯೋ ನೋಡಿದ್ಮೇಲೆ ತುಂಬಾ ಜನ ಅದನ್ನ ಸ್ಟಾಪ್ ಮಾಡ್ತಾರೆ ಅನ್ನೋದು ನನ್ನ ಸ್ಟ್ರಾಂಗ್ ಫೀಲಿಂಗು. ಏನಕ್ಕೆ ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಇವ್ರದ್ದೊಂದು ಕಿರು ಪರಿಚಯ ಮಾಡಕ್ ಇಷ್ಟಪಡ್ತೀನಿ. ಲಾಕ್ಡೌನ್ ಟೈಮಲ್ಲಿ ಕೆಲಸ ಕಳ್ಕೊಂಡು ಜೀವನದಲ್ಲಿ ಕುಗ್ದೇನೆ, ಇಲ್ಲ ನಾನು ಏನಾದ್ರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ ಆಯುರ್ಬ್ರಹ್ಮ ವೆಲ್ನೆಸ್ ಅಂತ ಹೇಳಿ ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಗಳನ್ನ ಶುರು ಮಾಡ್ತಾರೆ. ಇವತ್ತು ಅದಕ್ಕೆ ಸರ್ ಎಷ್ಟು ಅವಾರ್ಡ್ಸ್ ಗಳು ಬಂದಿದೆ ಸರ್? ಒಂದು ಅಂದಾಜು ಇಂಟರ್ನ್ಯಾಷನಲ್ ಅವಾರ್ಡ್ ಒಂದು ಬಂದಿದೆ. ಎವ್ರಿ ಇಯರ್ ಕನ್ಸಿಕ್ಯೂಟಿವ್ ಅವಾರ್ಡ್ಸ್ ಗಳು ಬರ್ತಾನೆ ಇದೆ. ಸುಮಾರು ಒಂದು 20 to 30 ಅವಾರ್ಡ್ಸ್ ವರ್ಗೂ 20 to 30 ಅವಾರ್ಡ್ಸ್ ಗಳು ಬಂದಿದೆ. ಸೊ ಅದ್ ಎಲ್ಲದನ್ನು ಇವತ್ತು ನಾನು ಇವ್ರ ಹತ್ರ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಆಸ್ ಅನ್ ಆಡಿಯನ್ಸ್. ಸೊ ಅದಕ್ಕೆ ನೀವು ಉತ್ತರ ಹೇಳ್ತಾ ಹೋಗ್ಬೇಕು ಸರ್. ಎಸ್ ಸರ್, ಶೋರ್ ಸರ್. ಸರ್ ಹೇಗಿದ್ದೀರಾ? ಫಸ್ಟ್ ಅದನ್ನ ಹೇಳಿ, ನಿಮ್ ಬಗ್ಗೆ ಕೇಳ್ತೀನಿ. ಸರ್ ನಾನು ಸೂಪರ್ ಸರ್, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ನನಗೆ ಫಸ್ಟ್ ಹೇಳಿ, ಏನಕ್ಕೋಸ್ಕರ ಈ ಥಾಟ್ ಬಂತು? ಅಂದ್ರೆ ಇವಾಗ 9 to 5 ಜಾಬ್ ಮಾಡ್ತಾರವ್ರು ಏನಾದ್ರು ಕೆಲಸ ಬಿಟ್ರೆ ಬಿಸ್ನೆಸ್, ಹೋಟೆಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂತಾರೆ, ಇಲ್ಲ ಅಂತಂದ್ರೆ ಫ್ಯಾಷನ್ ಇಂಡಸ್ಟ್ರಿ, ಬಟ್ಟೆ ಅಂಗಡಿ ಹಾಕೋದು, ಈ ತರ ಏನೋ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಏನಕ್ಕೆ ಸರ್ ಈ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಮೇಲೆ ಒಲವು ಬಂತು? ಇಲ್ಲ ಏನಾದ್ರು ನಿಮ್ಮ ಮನೆ ಕಡೆಯವರು ಆಲ್ರೆಡಿ ಇದ್ರಲ್ಲಿ ಏನಾದ್ರು ಇನ್ವಾಲ್ವ್ ಆಗಿದ್ರೆ ಹೆಂಗೆ? ಸರ್ ಆಕ್ಚುಲಿ ನಾನು ಒಂದು ಕಂಪನಿ, ಆಯುರ್ವೇದ ಕಂಪನಿಲಿ ಮಾರ್ಕೆಟಿಂಗ್ ಜಾಬ್ ಮಾಡ್ತಿದ್ದೆ. ಅವಾಗ ನನಗೆ ಸ್ವಲ್ಪ ಆಯುರ್ವೇದ ಟಚ್ ಆಯ್ತು ಅಷ್ಟೇನೆ. ಆಯ್ತಲ್ವ, ಆಯುರ್ವೇದ ಅಂದ್ರೆ ಏನು, ಯಾವ ತರ ಅಂತ ಟಚ್ ಆಯ್ತು. ಅದಾದ್ಮೇಲಿಂದ ಲಾಕ್ ಡೌನ್ ಟೈಮಲ್ಲಿ ಕಂಪನಿಗೆ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ತೆಗ್ದಾಕಿದ್ರು. ತೆಗ್ದಾಕದ್ಮೇಲೆ ಏನಾಯ್ತು ಅಂದ್ರೆ ನಮ್ಗೆ ತುಂಬಾ ಕಷ್ಟ ಆಯ್ತು. ಕಷ್ಟ ಆದ್ಮೇಲೆ ಏನಾದ್ರು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಮ್ಮ ಹತ್ರ ಒಂದು ಗೊತ್ತಿರೋಂಥ ತುಂಬಾ ಜನ ಡಾಕ್ಟರ್ಸ್ ಗಳಿದ್ರು. ಅವ್ರ ಹತ್ರ ಎಲ್ಲ ಹೋಗಿ ಕನ್ಸಲ್ಟ್ ಮಾಡಿದ್ಮೇಲೆ ನನಗೆ ಒಬ್ರು ಡಾಕ್ಟರ್ ಪರಿಚಯ ಆದ್ರು. ಅವ್ರ ಹತ್ರ ಒಂದು ಒಳ್ಳೆ ಪ್ರಾಡಕ್ಟ್ ಇತ್ತು. ಆ ಪ್ರಾಡಕ್ಟ್ ಜನಗಳು ಒಬ್ಬೊಬ್ರು ಬಂದು ತಗೊಂಡೋಗೋರು. ನಾನು ಕೆಲವು ಸಲ ಕೆಲವ್ರಿಗೆ ಪ್ರಾಡಕ್ಟ್ ನ ಕೊಟ್ಟಿದ್ದೆ. ಲಾಕ್ ಡೌನ್ ಅಲ್ಲಿ ಮನೆಗೆ ಬಂದು ಅದನ್ನ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ನನಗೊಂದು ಐಡಿಯಾ ಅನಿಸ್ತು, ಯಾಕೆ ಸುಮ್ನೆ ಬೇರೆ ಕಂಪ್ನಿಲಿ ಹೋಗಿ ಸ್ಟಾರ್ಟ್ ಮಾಡೋದು, ನಂದೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ 4 ಬಾಟ್ಲ್ ಇತ್ತು ನನ್ನ ಹತ್ರ. ಆ 4 ಬಾಟಲ್ನ ನಾನು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ 4 ಬಾಟಲ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿದಂಥದ್ದು. ಇವಾಗ ಅರೌಂಡ್ ಒಂದು 300 to 400 ಮೆಂಬರ್ಸ್ಗೆ ನಾವೇ ಜಾಬ್ ಕೊಟ್ಟಿದ್ದೀವಿ. ಜಸ್ಟ್ ಸ್ಪ್ಯಾನ್ ಆಫ್ 3 years ಅಲ್ಲಿ 4 ಬಾಟ್ಲನ್ನೇ ನಮಗೆ ದೇವ್ರಂಗೆ ಇದಾಯ್ತು ಅಷ್ಟೇನೆ. ಒಬ್ರಿಂದ ಸ್ಪ್ರೆಡ್ ಆಗಿ ಇಷ್ಟೆಲ್ಲ ಅವಾರ್ಡ್ ಕಾರಣ ಆಗ್ಲಿಕ್ಕೆ ಮೇಯ್ನು ನಮ್ಮ ಪ್ರಾಡಕ್ಟ್ ಅಲ್ಲಿರೋ ದಮ್ಮು ಮತ್ತೆ ರಿಸಲ್ಟ್. ಅದನ್ನ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಸರ್ ನಿಮ್ಮ ಹತ್ರ? ಸರ್ ನಮಗೆ ಮೇನ್ ಪ್ರಾಡಕ್ಟ್ ಬಂದು ನಮ್ಮ ಮನೆ ದೇವರು ಸ್ಟಮಕ್ ಕೇರ್ ಅಂತ ಕರಿತೀವಿ. ಆಕ್ಚುಲಿ ಅದರಿಂದನೇ ಸ್ಟಾರ್ಟ್ ಮಾಡಿದ್ದು. ಸ್ಟಮಕ್ ಕೇರ್ ಅಂತ ಹೇಳಿದ್ರೆ ಎಲ್ಲ ಕಾಯಿಲೆಗೆ ಮೂಲ ಕಾರಣನೇ ಹೊಟ್ಟೆ. ನೀವು ಯಾವುದೇ ಕಾಯಿಲೆ ಹುಡಿಕೊಂಡೋಗಿ ಮೂಲ ಬಂದು ಹೊಟ್ಟೆನೇ ಇರುತ್ತೆ. ನಾವು ತಿನ್ನೋಂಥ ಆಹಾರದಲ್ಲಿ ಹೇಗಿದೆ ಮತ್ತೆ ಎಷ್ಟು ಕೆಮಿಕಲ್ ನಮ್ಮ ಬಾಡಿನ ಹಾಳು ಮಾಡ್ತಿದೆ ಇದ್ರ ಮೇಲೆ ಡಿಪೆಂಡ್ಸು. ಅದಕ್ಕೆ ನಾವೇಂತ ಹೇಳಿದ್ವಿ, ಸ್ಟಮಕ್ ಕೇರ್, ಹೊಟ್ಟೆನೇ ಕೇರ್ ಮಾಡಿದ್ರೆ ಯಾವುದೋ ಕಾಯಿಲೆ ಇರಲ್ಲ ಅಂತೇಳಿ ಆ ಪ್ರಾಡಕ್ಟ್ನ ಸ್ಟಾರ್ಟ್ ಮಾಡೋದು. ಅದಾದ್ಮೇಲಿಂದ ಒಬ್ಬೊಬ್ಬರಾಗಿ ಕೇಳ್ಕೊಂಡು ಬಂದ್ರು, ಇದಕ್ಕಿಲ್ವಾ ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದೆಯಲ್ಲ, ಆ ಥರ ಸ್ಟಾರ್ಟ್ ಮಾಡಿದ್ರು. ಅವಾಗ ನಾವು ನಮ್ಮ ಡಾಕ್ಟರ್ಸ್ ಟೀಮ್ ಜೊತೆ ಕೂತ್ಕೊಂಡು ಬೇರೆ ಬೇರೆ ಪ್ರಾಡಕ್ಟ್ನ ರೆಡಿ ಮಾಡಿಸಿ ಇವಾಗ ಒಂದು 30 ರೇಂಜ್ ಆಫ್ ಪ್ರಾಡಕ್ಟ್ನ ಈಗ ಬಿಟ್ಟಿದ್ದೀವಿ, ಒಂದೊಂದು ರಿಲೇಟೆಡ್ ಅಷ್ಟೇ. ಬೇರೆ ಯಾವ ತರ ಚಾಲೆಂಜಿಂಗ್ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ ಬಿಟ್ವೀನ್ ತಗೊಂಡು ಒಂದು 2 to 3 ಡೇಸ್ಗೆ ವರ್ಕ್ ಆಗುತ್ತೆ. ಆಯುರ್ವೇದ ಸ್ಲೋ ಅಂತ ಹೇಳ್ತಾರೆ. ಯೂಶಲಿ ನಾನು ಕೇಳಿರೋದು ಆಯುರ್ವೇದಿಕ್ ತೀರಾ ಸ್ಲೋ ಅಂತ ಹೇಳ್ತಾರೆ. ಹೌದು ಸರ್, ಅದು ರೆಡಿ ಮಾಡೋ ಮೆಥಡ್ ಅಲ್ಲಿ ಇರುತ್ತೆ ಸರ್ ಅಷ್ಟೇನೆ. ಕೆಲವ್ರು ಏನ್ ಮಾಡ್ತಾರೆ, ಪೌಡರ್ ಮಾಡಿ ಕ್ಯಾಪ್ಸೂಲ್ ಮಾಡಿ 1 ಲಕ್ಷ ಟ್ಯಾಬ್ಲೆಟ್ ಮಾಡ್ಬಿಡ್ತಾರೆ. ಆದ್ರೆ ನಾವು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ತಂದು ಒಂದು ಬಾಕ್ಸ್ ಮಾಡೋಷ್ಟು ರೆಡಿ ಮಾಡ್ತೀವಿ ಸರ್. ಒಂದು ತಿಂಗಳು ಕುಡಿಯುವಂತದ್ನ 2 ಡೇಸ್ಗೆ ಕುಡಿಯೋ ತರ ಮಾಡಿರ್ತೀವಿ ಅದನ್ನ. ಅದೆಲ್ಲ ಸೈಂಟಿಫಿಕಲಿ ಪ್ರೂವ್ ಆಗಿರೋಂಥದ್ದು. ಅದೇನಾಗುತ್ತೆ ಅಂದ್ರೆ ಬೇಗ ವರ್ಕ್ ಆಗುತ್ತೆ.
ಮತ್ತೆ ಚಾಲೆಂಜಿಂಗ್ ಆಗಿ ಯಾರು ಎಲ್ಲಿ ಬೇಕಾದ್ರೂ ಟೆಸ್ಟ್ ಮಾಡೋದು, ತುಂಬಾ ಜನ ಟೆಸ್ಟ್ ಮಾಡಿಸಿದ್ದಾರೆ, ತಗೊಂಡೋಗಿ ಟೆಸ್ಟ್ ಮಾಡಿಸಿದ್ದಾರೆ. ಯೂಶಲಿ ಜನರಿಗೆ ನಾನು ಈ ವಿಡಿಯೋನ ಜನರ ಮುಂದೆ ಇಟ್ಟಾಗ ಜನರು ನೋಡಿದಾಗ ಏನೋ ಪ್ರಮೋಷನ್ ಮಾಡಿಸ್ತಾ ಇರ್ಬೋದು, ಇಲ್ಲ ಇವರು ಏನೋ ಖರ್ಚ್ಬಿಟ್ಟು ಏನೋ ದುಡ್ಡು ಕೊಟ್ಬಿಟ್ಟು ಮಾಡಿಸ್ತಾ ಇರ್ಬೋದು, ಫೇಕ್ ಇರ್ಬೋದು ಅನ್ನೋದು ಫಸ್ಟ್ ಜನಕ್ಕೆ ತಲೆಗೆ ಬರೋದೆ, ಓ ಇದು ವರ್ಕ್ ಆಗಲ್ಲ ಸುಮ್ನೆ ಅಂತ ಅಂತಾರೆ. ಸೊ ನಿಮ್ಗೂ ಈ ತರ ಚಾಲೆಂಜಸ್ ನ ಡೆಫಿನೆಟ್ ಆಗಿ ಫೇಸ್ ಮಾಡೇ ಇಡ್ತೀರಾ ನೀವು? ಮಾಡಿದೀವಿ ಸರ್. 3 years ಅಲ್ಲಿ ಬೇರೆ ಕಂಪ್ನಿಗೆ ಫೈಟ್ ಕೊಡ್ತಿದೀವಿ ಸರ್ ನಾವು. ಓಕೆ, ಫೈಟ್ ಕೊಡ್ತಿದೀವಿ ಅಂತ ಹೇಳಿದ್ಮೇಲೆ ನಾವು ಫಸ್ಟ್ ಸೆಕ್ಯೂರ್ಡ್ ಆಗಿರ್ಬೇಕು. ಸರ್ಕಾರದಿಂದ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಕ್ ಹೇಳ್ತಾರೋ ಅದೆಲ್ಲ ನಾವು ತಿಳ್ಕೊಂಡು ಅದನ್ನ ಬೇಕಾಗಿರೋಂಥದ್ದೆಲ್ಲ ರೆಡಿ ಮಾಡ್ಬೇಕು ಸರ್. ಸುಮ್ಮನೆ ಏನೇನೋ ಮಾಡಿ 3 years ಇಂದ ಇರಕ್ ಆಗಲ್ಲ. ಮತ್ತೆ ಈಗ ಆಯುರ್ವೇದದೆಲ್ಲ ಒಂಥರ ಟಾಪ್ ಇದೀವಿ ಸರ್ ನಾವೇ ಆನ್ಲೈನ್ ಅಲ್ಲಿ. ನೀವೆಲ್ಲ ನೋಡ್ಬೋದು, ಅಷ್ಟೊಂದು ಅವಾರ್ಡ್ ಸಿಕ್ಕಿದೆ ಅಂತ ಹೇಳಿದ್ರೆ ಒಂಥರ ಟಾಪ್ ಇದೀವಿ. ಮತ್ತೆ ಹೈಯೆಸ್ಟ್ ಕಸ್ಟಮರ್ಸ್ 1.5 ಇಂದ 2 ಲಕ್ಷ ಕಸ್ಟಮರ್ಸ್ ಆಗಿದ್ದಾರೆ ಆಲ್ರೆಡಿ. ಅದನ್ನ ರೆಗ್ಯುಲರ್ ಯೂಸ್ ಕಸ್ಟಮರ್ಸ್ ಇದ್ದಾರೆ. ಮೇನ್ ನಮ್ಮ ಹತ್ರ ಶುಗರ್ಗೆ ಅಂತ ಆರ್ಮೆಹ ಒಂದಿದೆ, ಅದು ಕೂಡ ಹೈಯೆಸ್ಟ್ ಮೂವಿಂಗ್ ಪ್ರಾಡಕ್ಟ್. ಮತ್ತೆ ಜನಗಳು ತುಂಬಾ ಇಷ್ಟಪಟ್ಟು ಲೈಕ್ ಮಾಡ್ತಾರೆ ಅಂತ ಪ್ರಾಡಕ್ಟ್. ಸರ್ ನಾನು ರೀಸೆಂಟ್ ಆಗಿ ಕೇಳ್ಪಟ್ಟೆ, ನಾನು ನಿಮ್ದು ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ ವೈರಲ್ ಆಗಿತ್ತು, ನಾನು ಅದನ್ನ ನೋಡಿದ್ದೆ. ನೀವು ಸ್ಟೊಮಕ್ ಇದ್ರ ಬಗ್ಗೆ ಒಂದು ಹೇಳ್ತೀರಾ, ಓಕೆ ಸ್ಮೋಕ್ ಮಾಡೋರೆಲ್ಲ ಅದನ್ನ ಕುಡಿದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗೋಗುತ್ತೆ ಅಂದ್ರೆ ಏನೇನ್ ಹಾರ್ಮ್ ಆಗಿದೆ ಅಂತೆಲ್ಲ, ನಿಜಾನ ಅದು? ಸರ್ 100% ಸತ್ಯ ಸರ್. ನಾನು ಹೇಳಿದ್ನಲ್ಲ ಸರ್, ಏನೇ ಎಫೆಕ್ಟ್ ಇದ್ರೂ ಹೊಟ್ಟೆಯಿಂದಾನೇ ಎಫೆಕ್ಟ್ ಆಗೋದಂತಲ್ವಾ. ಅದು ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಸ್ಟಮಕ್ ಕೇರು, ಈಗ ನಾವು ಸ್ಮೋಕ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಕೋಟಿನ್ ನ ಒಳಗಡೆ ತಗೋತೀವಿ. ಅದನ್ನ ನಿಕೋಟಿನ್ ಇಂದ ಇದಾಗುತ್ತೆ ಬ್ಲಡ್ಗೆ ಇದ್ ಮಾಡಿ, ಬ್ಲಡ್ ಎಲ್ಲೆಲ್ಲಿ ಸಂಚಾರ ಆಗುತ್ತೆ ಸರ್, ಹಾರ್ಟ್ ಇಂದ ಎಲ್ಲೆಲ್ಲಿ ಹೋಗುತ್ತೆ, ಥ್ರೂಔಟ್ ದ ಬಾಡಿ ಇಡೀ ಎಂಟೈರ್ ಅದು ಸಂಚಾರ ಮಾಡುತ್ತಲ್ವಾ. ಕರೆಕ್ಟ್. ಒಳ್ಳೆ ರಕ್ತ ಇದ್ದಾಗ ಒಳ್ಳೆ ಆರೋಗ್ಯ ಇರ್ತದೆ. ಕೆಟ್ಟ ರಕ್ತ ಏನ್ ಮಾಡುತ್ತೆ ಹೇಳಿ, ಎಲ್ಲ ಆರ್ಗನ್ಸ್ನು ನೀಟಾಗಿ ಹಾಳು ಮಾಡ್ತಾ ಬರ್ತಾ ಇರುತ್ತೆ, ಆಯ್ತಲ್ವಾ. ಇವಾಗ ನಾನ್ ಮಾಡ್ಬೇಕಾರದು ಏನ್ ಕೆಲಸ, ಕೆಟ್ಟ ರಕ್ತನ ಒಳ್ಳೆ ರಕ್ತವಾಗಿ ಕನ್ವರ್ಟ್ ಮಾಡಬೇಕು. ಇದಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಟಮಕ್ ಕೇರ್ ಅಂತ ಇದು ಮಾಡೋದು ಅಷ್ಟೇನೆ. ಅದಾಗ ಏನ್ ಮಾಡುತ್ತೆ ಅಂದ್ರೆ ಬ್ಲಡ್ ನ ಪ್ಯೂರಿಫಿಕೇಶನ್ ಮಾಡ್ಕೊಳ್ಳುತ್ತೆ. ಪ್ಯೂರಿಫಿಕೇಶನ್ ಮಾಡಿ ನಮ್ಮ ರಕ್ತನ ಶುದ್ಧ ಮಾಡುತ್ತೆ. ರಕ್ತ ಶುದ್ಧ ಮಾಡಿದಾಗ ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ಆರ್ಗನ್ಸ್ ಅದನ್ನೆಲ್ಲ ಏನ್ ಮಾಡುತ್ತೆ ಅಂದ್ರೆ ರಿಪೇರ್ ಮಾಡ್ತಾ ಬರುತ್ತೆ. ಅದು 1 ಯೂಸ್ ಅಲ್ಲಿ ಮಾಡುತ್ತೆ ಸರ್. 1 ಯೂಸ್ ಅಲ್ಲಿ ಎಷ್ಟು ನಂಬೋದು ಸರ್? ಓಕೆ, ಈಗ ಆಬ್ವಿಯಸ್ಲಿ ಇವಾಗ ನಾನೊಂದು ಪ್ರಾಡಕ್ಟ್ ನ ಮಾಡ್ತಾ ಇದ್ದೀನಿ, ಆಸ್ ಎ ಸೆಲ್ಲರ್ ಸೂಪರ್ ಆಗಿದೆ ನನ್ನ ಪ್ರಾಡಕ್ಟ್ ಅಂತಾನೆ ನಾನು ಹೇಳ್ತೀನಿ. ಬಟ್ ಇದು ತಗೊಂಡಿರೋ ಕಸ್ಟಮರ್ಸ್ ಅಥವಾ ನೀವು ಸೆಲ್ ಮಾಡ್ಬೇಕಾದ್ರೆ ಹೌ ಮಚ್ ಶೋರ್ ಯು ಆರ್, ಇಲ್ಲ 200% ಕೆಲಸ ಮಾಡುತ್ತೆ ಅಂತ? ಸರ್ ಅಂದ್ರೆ ನಾನು 1 ತಿಂಗಳು 1 ವಾರ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೋತಾ ಇಲ್ಲ, ಸೆಲ್ ಮಾಡ್ಬಿಟ್ಟು 1 ನ್ಯೂಸ್ ಅಂತ ಹೇಳ್ತೀನಿ. ಈಗ ಮೈಸೂರಲ್ಲೇ ಇದೀವಿ, ಮೈಸೂರಲ್ಲಿ ಯಾರು ತಗೊಂಡೋದ್ರು 1 ನ್ಯೂಸ್ಗೆ ಇವತ್ತು ತಗೊಂಡೋಗಿ ನೋಡಿ, ಅವ್ರು ನಾಳೆ ಬರಲ್ಲ ಸರ್ ಯೂಸ್ ಆಗಿಲ್ಲ ಅಂದ್ರೆ ಬರ್ತಾರ ಇಲ್ವಾ? ಬರ್ತಾರೆ. ಕರೆಕ್ಟ್, ವ್ಯಾಲಿಡ್. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀವಿ ಅಂದ್ರೆ ಸರ್ 1 ನ್ಯೂಸ್ ಅಲ್ಲಿ ನಾನು ಹೇಳ್ತಿದ್ದೀನಿ. ಅಷ್ಟು ಕಾನ್ಫಿಡೆಂಟ್ ಆಗಿ ಅವ್ರಿಗೆ ಎಷ್ಟು ಫ್ರೀ ಆಗುತ್ತೆ ಅಂದ್ರೆ, ಲೂಸ್ ಮೋಷನ್ ಆಗುತ್ತೆ. ಲೂಸ್ ಮೋಷನ್ ಅಲ್ಲಿ ಇಡೀ ಬ್ಲ್ಯಾಕ್ ಕಲರ್ ಹೋಗುತ್ತೆ, ಮತ್ತೆ ಹೆವಿ ಸ್ಮೆಲ್ ಇರುತ್ತೆ, ಕಫ ಎಲ್ಲ ಬಂದಿರ್ತದೆ. ಅದನ್ನೆಲ್ಲ ಅವ್ರು ನೋಡಿ ನನ್ನ ಹತ್ರ ಇಷ್ಟು ಕೊಳಕಿತ್ತ ನನ್ನ ದೇಹದಲ್ಲಿ, ಅದೆಲ್ಲ ಗೊತ್ತಾಗತ್ತೆ, ಬೆಳಿಗ್ಗೆ ಗೊತ್ತಾಗತ್ತೆ. ಮತ್ತೆ ಈ ತರ ಪ್ರಾಡಕ್ಟ್ಗಳು ತುಂಬಾ ಇದೆ. ಅದಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಬೇರೆ ಪ್ರಾಡಕ್ಟ್ ಹೊಟ್ಟೆ ಎಲ್ಲ ಹಿಂಡುತ್ತೆ, ಮೋಷನ್ಗೆ ಅರ್ಜೆಂಟ್ ಆಗಿ ಓಡ್ಬಿಡ್ತಾರೆ, ಕೆಲವರು ಅಲ್ಲಲ್ಲೇ ಮಾಡ್ಕೊಳ್ಬಿಡ್ತಾರೆ, ಈ ತರದೆಲ್ಲ ಪ್ರಾಬ್ಲಮ್ ಇರುತ್ತೆ. ಇದು ಎಷ್ಟು ಅಂದ್ರೆ ಸ್ಮೂತ್ ಆಗಿ ಲೂಸ್ ಮೋಷನ್ ಹೋಗುತ್ತೆ. ಮತ್ತೆ ಅರ್ಜೆಂಟ್ ಆದ್ರೂ ಒಂದು 2 to 3 hours ತಡಿಬಹುದು, ಯಾವ್ದು ಪ್ರಾಬ್ಲಮ್ ಬರಲ್ಲ, ಸಕ್ಕ ಸ್ಮೂತ್ ಆಗಿರುತ್ತೆ. ಮಾತ್ರ ಕುಡಿಯಕ್ ಮಾತ್ರ ಅವ್ರ ಅಪ್ಪನ ಕಹಿಯೋರ್ ಅಪ್ಪ ಸರ್. ಅದನ್ನ ಕಷ್ಟಪಟ್ಟು ಕುಡಿದ್ಬಿಟ್ರೆ ಎಂಟೈರ್ ಬಾಡಿ ಒಂಥರ ಫ್ರೀನೆಸ್. ಅದ್ರ ನಾಳೆಗೆ ನೋಡಿ 2 ರೌಂಡ್ ನೀವು ವಾಕ್ ಮಾಡಕ್ಕಾಗಲ್ಲ ಅನ್ಕೊಳ್ಳಿ, ಸುಸ್ತಾಗ್ತದೆ ಅನ್ಕೊಂಡೇಳಿ ಸ್ಮೋಕ್ ಮಾಡೋರ್ಗೆ ಏನ ಹೇಳ್ತಿರೋದು, ಇದನ್ನ ಕುಡಿದ್ರೆ 5 ರೌಂಡ್ ಹೋದ್ರು ಇನ್ನ ಎನರ್ಜಿ ಇದೆಯಲ್ಲ, ಇನ್ನೊಂದು 2 ರೌಂಡ್ ಓಡೋಣ, ಇಷ್ಟು ಎನರ್ಜಿ ಫೀಲ್ ಆಗುತ್ತೆ. ಯಾಕಂದ್ರೆ ಒಳಗಡೆ ಇರೋ ಕೊಳಕು ನಮ್ನ ಹೊರಗಡೆ ಹೋಗ್ಲಿಕ್ಕೆ ಬಿಡಲ್ಲ. ಆತರ ವಿತಿನ್ 1 ಮಂತ್ ಅಲ್ಲಿ ಸರ್ ಅವ್ರದ್ದು ಎಲ್ಲಾ ದೇಹನ ಶುದ್ಧ ಮಾಡಾಕಿರ್ತದೆ. ಅದನ್ನ ಈಗ ನನ್ನ ಅದೃಷ್ಟ ಏನ್ ಗೊತ್ತಾ, ದೇವ್ರು ಕೊಟ್ಟಿರೋದು, ಇದನ್ನ ಕುಡಿದು ಅರ್ಧ ಗಂಟೆಲಿ ಫುಲ್ ನೀಟಾಗಿ ಕ್ಲೀನ್ ಆಗಿ ಹೋಗುತ್ತೆ. ಅದೃಷ್ಟ ಏನಕ್ಕೆ ಅಂತ ಹೇಳ್ತೀನಿ ಅಂದ್ರೆ ಸರ್, ಈ ಒಳ್ಳೊಳ್ಳೆ ಅಡಿಗೆಗಳು ರೆಡಿ ಮಾಡೋದು ಏನಕ್ಕೆ ಹೇಳಿ ಸರ್, ನಮ್ಮ ಬಾಯಿ ರುಚಿಗೆ ಅಷ್ಟೇನೆ. ಕಾಯಿಲೆ ಬರೋದು ರುಚಿಯಿಂದಾನೆ. ಹಂಗ ಅನ್ಬಿಟ್ಟು ಬಾಯಿನ ಕಟ್ಟಿಟ್ಕೊಳಕಲ್ಲ, ದೇವ್ರು ನಾಲಿಗೆ ಕೊಟ್ಟಿದ್ದಾನೆ, ರುಚಿ ಕೊಟ್ಟಿದ್ದಾನೆ. ನಾನ್ ರುಚಿ ನೋಡ್ಬೇಕಂತಾನೆ ಇಟ್ಟಿರೋದು. ಆದ್ರೆ ರುಚಿ ತಗೊಂಡಷ್ಟು ಆರೋಗ್ಯ ಹಾಳಾಗ್ತಿದೆ. ಜನಗಳು ಏನ್ ಮಾಡ್ತಿದೆ ಅಂದ್ರೆ ನಾಲ್ಗೆಗೆ ಬೀಗ ಹಾಕೊಂಡಿದ್ದಾರೆ ಇವಾಗ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು. ಆದ್ರೆ ನಾವು ಮಾಡಿರೋದು ಅಂತ ಏನಂದ್ರೆ, ನನ್ಗೆ ಹೇಳ್ತಿರೋದು ಬೇರೆಯವ್ರಿಗೆಲ್ಲ, ನನ್ಗೆ ಇಷ್ಟ ಬಂದಿದ್ದು ತಿನ್ಬಿಡ್ತೀನಿ. ನಾನು ತಿನ್ಬಿಟ್ಟು 1 hour ಬಿಟ್ಟು ಕುಡಿತೀನಿ ಸರ್.
ಬಾಯಿ ರುಚಿಗೆ ಸಿಕ್ತು ಆದ್ರೆ ಬಾಡಿಗೆ ಸಿಕ್ಲಿಲ್ಲ, ಎಲ್ಲ ತೆಗೆದು ಆಚೆ ಹಾಕ್ಬಿಡ್ತು. ಓಕೆ, ಸೊ ಅದರಿಂದ ಏನು ಪ್ರಾಬ್ಲಮ್? ಯಾವ್ದೇ ಕಾರಣಕ್ಕೂ ಏನಾಗಲ್ಲ ಸರ್, ಅಷ್ಟು ಪ್ರೂವ್ಡ್ ಮೆಡಿಸಿನ್ ಅದು. ಮತ್ತೆ ನನ್ನ ಮಗಳಿಗೆ 2-3 ವರ್ಷದಲ್ಲಿ ಕೊಟ್ಟಿರೋದು ಅಷ್ಟೇ ಸ್ವಲ್ಪ. ಅವಳಿಗೆ ಮೈಸೂರು, ನಾವು ಮಂಗಳೂರಲ್ಲಿ ಇರೋದು, ನಾವು ಮೈಸೂರಲ್ಲಿದ್ದಾಗ ಪ್ರತಿ ವಾರನೂ ಹಾಸ್ಪಿಟ್ಲಿಗೆ ಏನಾರು ನೆಗಡಿ ಆಯ್ತು, ಇದು ಜ್ವರ ಬಂತು, ಏನೇನೋ ಸುಮ್ಮನೆ ಕರ್ಕೊಂಡು ಹೋಗಿ ನಮಗೆ ಬೇಸತ್ತ ಹೋಗಿತ್ತು. ಇದನ್ನ ನಾನು ಸ್ಟಾರ್ಟ್ ಮಾಡ್ದಾಗಿಂದ ಸರ್ 2-3 ಸಲ ಜ್ವರ ಬಂದಿರ್ಬೋದು, ಹಾಸ್ಪಿಟ್ಲಿಗೆ ಹೋಗಿಲ್ಲ. ಓಕೆ, ಮನೇಲೆ ಕ್ಲಿಯರ್ ಆಗಿರೋಂಥದ್ದು. ಸೊ ಮಕ್ಳಿಗೂ ಕೊಡ್ಬೋದು? 100% ಕೊಡ್ಬೋದು ಸರ್. ಸೊ ಇದನ್ನ ಫಾರ್ಮುಲಾ ಆಗಿ ಇಟ್ಕೊಂಡೆ ನೀವೀಗ ಹೊಸ ಪ್ರಾಡಕ್ಟ್ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀಸ್ ಅಂತ ಸರ್. ಇದು ಸ್ಮೋಕಿಂಗ್ ಬಿಡ್ಸಲ್ಲ ಸ್ಟಮಕ್ ಇರೋ, ಆದ್ರೆ ಆಗಿರೋಂತ ಹಾನಿನ ಕಂಪ್ಲೀಟ್ ಕ್ಲೀನ್ ಮಾಡುತ್ತೆ. ಓಕೆ, ಡ್ಯಾಮೇಜ್ ಆಗಿರುತ್ತೆ ನನ್ನ ಲಂಗ್ ಆಗ್ಲಿ, ಬೇರೆ ಬ್ಲಡ್ ಪ್ಯೂರಿಫಿಕೇಶನ್ ಆರ್ಗನ್ಸ್ ಎಲ್ಲ ಇದಾಗ್ಲಿ, ಮತ್ತೆ ಕೂದಲುದ್ರಕ್ಕೂ ಮೇನ್ ಕಾರಣ ಅದೇ ಬರುತ್ತೆ. ಓಕೆ, ಬ್ಲಡ್ ಇಂಪ್ಯೂರಿಟಿ ಇದ್ದಾಗ್ಲೇನೆ ಎಲ್ಲ ಆಗಂತದಲ್ವಾ. ಅವಾಗ ಏನ್ ಮಾಡುತ್ತೆ ಅಂದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳತ್ತೆ ಹೊರತು ಬಿಡ್ಸಲ್ಲ. ನಾವು ಅವಾಗ ಏನ್ ಮಾಡೋದು ಅಂದ್ರೆ ಬಿಡ್ಸಕ್ಕೂ ಏನಾದ್ರು ಮಾಡೋಣ ಅಂತ ತಂದು, ಅವಾಗ ಯಾವ ತರ ಡಿಸ್ಕಷನ್ ಆಯ್ತು ಅಂದ್ರೆ, ಕೆಲವರು ಬಿಡ್ಬೇಕು ಅಂತ ಮೈಂಡ್ಗೆ ಹಾಕೋತಾರೆ, ಎಲ್ಲಾರು ಹಾಕೋತಾರೆ, ಸ್ಮೋಕ್ ಮಾಡೋರು ಎಲ್ಲಾರು ಹಾಕೋತಾರೆ. ಆದ್ರೆ 2 ದಿನ 3 ದಿನ ಬಿಟ್ಟಿರ್ತಾರೆ. ಅವ್ರ ಫ್ರೆಂಡ್ ಅಂತ ಒಬ್ರು ಇರ್ತಾರಲ್ಲ ಸರ್, ಅವರು ಹಚ್ಕೊಳ ಏನಾಗಲ್ಲ, ಇವತ್ತೊಂದ್ ದಿನ ತಗೋ ನಾಳೆಯಿಂದ ಬಿಟ್ಬಿಡು, ಇಲ್ಲ ಅವ್ರು ಸ್ಮೋಕ್ ಮಾಡ್ತಿರೋದು ನೋಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಮೈಂಡ್ ಅಡಿಟ್ ಆಗಿರ್ತದಲ್ಲ, ಇದ್ ಮಾಡಕ್ ಆಗಲ್ಲ. ಆ ತರದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದನ್ನೆಲ್ಲ ನಾವು ನೋಡಿ ಆರಾಮಾಗಿರ್ಬೇಕು, ಏನು ಹಿಂಸೆ ಕೊಡಬಾರ್ದು, ಈ ತರದ ಏನಾದ್ರು ನೋಡೋಣ ಅಂತೇಳಿ ಆಸ್ ಯೂಸಲ್ ನಮ್ಮ ಡಾಕ್ಟರ್ಸ್ ಹತ್ರ ಕೂತಾಗ ಅವರು ಹರ್ಬ್ಸ್ಗಳು ಹೇಳಿದ್ರು, ಈ ತರದೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಡೆಫಿನೆಟ್ ಆಗಿ ಅವರು ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸರ್ ಎಲ್ಲೂ ಇರಬಾರ್ದು ಆ ತರ ರೆಡಿ ಮಾಡಿ ಸರ್, ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ ಬೇರೆ ಬೇರೆ ಪ್ರಾಡಕ್ಟ್. ಅವ್ರಿಗಿಂತ ನಾವು ನಮ್ ಬ್ರ್ಯಾಂಡ್, ಜನಗಳು ನಂಬಿರುವಂತ ಬ್ರ್ಯಾಂಡ್, ನಾವ್ ಏನೇನೋ ಕೊಡಕ್ಕಾಗಲ್ಲ. ಅದಕ್ಕೆ ನಾವೇನು ನಮ್ದೇ ಡಿಫ್ರೆಂಟ್ ವೇಲಿ ಏನಾರು ಕೊಡೋಣ ಅಂತ ಹೇಳಿದ್ಮೇಲೆ ಸರಿ ಆಯ್ತು ಅಂತೇಳಿ ಒಂದು ಟೀ ರೆಡಿ ಮಾಡಿದಾರೆ ಸರ್. ಅಂದ್ರೆ ಬರೀ ಓನ್ಲಿ ಫಾರ್ ಸ್ಮೋಕಿಂಗ್ ಅಂತಲ್ಲ, ಕಂಪ್ಲೀಟ್ ಆಗಿ ಸ್ಮೋಕಿಂಗ್, ಬೀಡಿ, ಮಾವ, ಗುಟ್ಕಾ ಇದೆಲ್ಲ ಆಗ್ತಿರ್ತಾರಲ್ಲ, ನಿಕೋಟಿನ್, ಇದನ್ನೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನ ಅವ್ರಿಗೆ ಮನ್ಸಾಗಲ್ಲ, ನೆಕ್ಸ್ಟ್ ಅಡಿಷನ್ ಆಗಿರ್ತಾರಲ್ಲ, ಅಡಿಷನ್ ನ ಕಟ್ ಮಾಡುವಂತ ಪ್ರಾಡಕ್ಟ್. ಇದನ್ನ ಎಷ್ಟು ಸೂಪರ್ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಫ್ರೆಂಡ್ ಒಬ್ರು ಸ್ಮೋಕ್ ಮಾಡ್ತಿದ್ರು ರೆಗ್ಯುಲರ್ ಆಗಿ, ಒಂದೇ ಅಷ್ಟೇ ಡೈಲಿ ಒಂದೇ ಮಾಡ್ತಿದ್ರು. ಅವ್ರಿಗೆ ಸುಮ್ನೆ ಇದ್ರ ಬಗ್ಗೆ ಹೇಳ್ಬಿಟ್ಟು ಬಿಡೋ ನೋಡೋಣ ಅನ್ಬಿಟ್ಟು ಲೈವ್ ಅಲ್ಲಿ ಕುಡಿಸಿದ್ಮೇಲೆ ಏನಾಯ್ತು ಅಂದ್ರೆ, ಆ ದಿನ ನಿಜ ಫಸ್ಟ್ ಡೇನೆ ಅವರು ಸ್ಮೋಕ್ ಮಾಡಕ್ ಮನ್ಸೇ ಆಗ್ಲಿಲ್ಲ. ಮೈನ್ ನಮ್ ಮೈಂಡ್ ಇಂದಾನೆ ಸೀರಿಯಸ್ ಆಗಿ ಸರ್. ನನ್ಗೆ ಒಂಥರ ಆಶ್ಚರ್ಯ ಆಯ್ತು, ಒಂದು ಕಪ್ಪಲ್ಲೇನೆ ಈ ತರ ಆಗೋಯ್ತಲ್ಲ ಆ ತರ ಫೀಲ್. ಅವ್ರು ಒಂದು ಕಪ್ಪಲ್ಲೇ ಸರ್ ರಿಸಲ್ಟ್ ಆಗ್ಬಿಟ್ಟು, ಅವ್ರಿಗೆ ಏನು ಅಂತ ಕೊಟ್ಟಿಲ್ಲ, ಸುಮ್ನೆ ಹೇಳಿದ್ದಷ್ಟೇನೆ, ಸುಮ್ನೆ ಟೀ ಕುಡಿ ಅಂತ, ವೆಯ್ಟ್ ಲಾಸ್ಗೆ ಅಂತ ಸುಮ್ನೆ ಹೇಳಿದ್ದು. ವೆಯ್ಟ್ ಲಾಸ್ ಒಂದು ಟೀ ಬ್ಯಾಗ್ ಬಿಡ್ತಿದೀವಿ ಅಂತ ಹೇಳಿ, ಇಲ್ಲ ಕುಡಿಯಲ್ವಲ್ಲ ಸರ್ ಅಂತ ಹೇಳಿ ನಾನು ಅದನ್ನ ಕೊಟ್ಟೆ. ಬಟ್ ಒಂದೇ ಕೊಟ್ಟಿದ್ದ, ಅವನಿಗೆ ಪ್ರಮೋಷನ್ ಮಾಡ್ಲಿಲ್ಲ ನೆಕ್ಸ್ಟ್ ಅದನ್ನ. ಅವನು ಆ ಡೇ ಕೇಳಿದ್ರೆ ಇಂಟ್ರೆಸ್ಟ್ ಇಲ್ಲ ಹಚ್ಚಕ್ ಹೋದ. ಒಂದ್ ಹೇಳ್ಕೊಂಡ್ಮೇಲೆ ಅವನೇ ಯಾಕೋ ಇವತ್ತು ಇಂಟ್ರೆಸ್ಟ್ ಇಲ್ಲ ಅಂತ ಇದ್ ಮಾಡ್ದ. ಆತರ ಇಂಟ್ರೆಸ್ಟ್ ನ ತೆಗೆದೋಕಂತದ್ದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ನ ಇದ್ ಮಾಡಿರ್ತಾರೆ ಸರ್, ಅದನ್ನ ಬೆಸ್ಟ್ ಇಂಗ್ರೀಡಿಯೆಂಟ್ಸ್. ಅದನ್ನ ಅದಾದ್ಮೇಲಿಂದ ನಾವು ಒಂದು ಜಾಸ್ತಿ ಸ್ಮೋಕ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಕೊಡಕ್ ಸ್ಟಾರ್ಟ್ ಮಾಡುದು. ಆ ಸ್ಮೋಕ್ ಮಾಡಿದ್ರು ಅಂತಾರೆ ಅವ್ರಿಗೆ ಒಂಥರ ಹಿಂಸೆ ಅನ್ಸದಂತೆ. ಈ ತರ ಆಯ್ತಿತ್ತು. ಇದಾದ್ಮೇಲಿಂದ 2 to 3 months ವೇಟ್ ಮಾಡಿ ಇದಕ್ಕೊಂದು ಲೈಸೆನ್ಸ್ ಅಂತ ಬೇಕಲ್ಲ ಸರ್, ರೆಡಿ ಮಾಡಿದ್ಮೇಲೆ ಅದೆಲ್ಲ 6 months ಆದ್ಮೇಲೆ ನಮ್ಗೆ ಸಿಕ್ತು ಇದನ್ನ ಆಂಟಿ ಸ್ಮೋಕಿಂಗ್ ಟೀ ಅಂತ. ಇದನ್ನ 3 ತರ ಯೂಸ್ ಮಾಡ್ಬೋದು. ಓಕೆ, ಸ್ಮೋಕು ಬಿಡಕ್ ಮನ್ಸಿರಲ್ಲ ಅವ್ರಿಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಅನ್ನದಲ್ಲಿ ಮೊದಲನೇ ತುತ್ತಿರುತ್ತಲ್ಲ ಇದನ್ನ ಟೀನ ಕಲ್ಸ್ಕೊಡ್ಬೇಕು. ಆ ಪೌಡರ್ನ ತೆಗೆದು ಪೌಚ್ನ ಮೊದಲನೇ ತುತ್ತಲ್ಲಿ ಅವ್ರಿಗೆ ಕೊಟ್ರೆ ಸಾಕಷ್ಟೇನೆ, ಅವರು ನಿಲ್ಸ್ಬಿಡ್ತಾರೆ ಸ್ಮೋಕ್ ಮಾಡೋದನ್ನ. ಬಿಡ್ಬೇಕು ಅನ್ನೋರು ಅವರೇ ತೆಗೆದು ಟೀ ಕಪ್ಪಲ್ಲಿ ಹಾಕೊಂಡು ಬಿಸಿನೀರಲ್ಲಿ ಹಾಕೊಂಡು ಕುಡಿಬಹುದು. 100% ಸೇಫ್ ಇದೆ, ಮತ್ತೆ 100% ನ್ಯಾಚುರಲ್. ಸರ್ ಖುಷಿ ಆಗುತ್ತೆ ಸರ್. ಆಕ್ಚುಲಿ ಈ ತರ ಒಂದು ವಿಷಯನ ನಾನು ತಿಳಿಸೋದಕ್ಕೆ, ಇಲ್ಲ ನಮ್ ಜನರ ಮುಂದೆ ಇಡೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಎಷ್ಟೋ ಜನ ನಂಗೆ ಟು ಬಿ ವೆರಿ ಹಾನೆಸ್ಟ್, ನಿಮ್ದು ಅದು ಇನ್ಸ್ಟಾಗ್ರಾಮ್ ರೀಲ್ ನೋಡೋವರೆಗೂ ನಾನು ಕಾಂಟ್ಯಾಕ್ಟ್ ಮಾಡೋವರೆಗೂ ಈ ತರ ಒಂದು ಪ್ರಾಡಕ್ಟ್ ಇದೆ ಅನ್ನೋದೇ ಗೊತ್ತಿಲ್ಲ ನಂಗೆ. ನಿಕೋಟಿನ್ ಗಮ್ಸ್ ಬರುತ್ತೆ, ಅದನ್ನ ಚೂ ಮಾಡಿದ್ರೆ ಸ್ಮೋಕಿಂಗ್ ಮಾಡೋದನ್ನ ಅವಾಯ್ಡ್ ಮಾಡ್ತಾರೆ ಅಂತ ಗೊತ್ತಿತ್ತು. ಬಟ್ ನಮ್ಮ ಹರ್ಬಲ್ ಅಲ್ಲಿ ಈ ತರ ಪ್ರಾಡಕ್ಟ್ ಇದೆ ಅನ್ನೋದು ಗೊತ್ತಾಗಲ್ಲ. ಬಟ್ ನಿಜವಾಗ್ಲೂ ಈ ತರ ಒಂದು ಪ್ರಾಡಕ್ಟ್ ನ ತಗೊಂಡ್ಬರ್ತಾರೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಮತ್ತೆ ಇನ್ನೊಂದು ಗಟ್ಸ್ ಕೇರ್ ಅಂತ ಇದೆ. ಗಟ್ಸ್ ಅಂದ್ರೆ ಗೊತ್ತಲ್ಲ ಸರ್, ನಮ್ಮ ಒಂದು ಪೈಪ್ ಲೈನ್ ಬಾಯಿಂದ ಬುಧದವರವರೆಗೂ ಪೈಪ್ ಲೈನ್ ಇರುತ್ತಲ್ಲ, ಅದನ್ನ ಕ್ಲೀನ್ ಮಾಡುವಂತ ಗಟ್ಸ್ ಕೇರ್ ಇದೆ. ಇದ್ರ ಜೊತೆ ಅದು ಫಸ್ಟ್ ಕ್ಲಾಸ್. ಅದೆರಡು ಕಾಂಬಿನೇಷನ್ ತಗೋತು ಅಂತ ಹೇಳಿದ್ರೆ, ಅವ್ರು ಕಾಲೇಜ್ ಟೈಮಲ್ಲಿ ಯಾವ ತರ ಹೊಸ ವ್ಯಕ್ತಿ ಆಗಿದ್ರು ಡೆಫಿನೆಟ್ ಆಗಿ ಆತರ ಆಗೋಗುತ್ತಾರೆ.
ಲುಕ್ಕಲ್ಲೂ ಕೂಡ. ಹೌದಾ? ಲುಕ್ ಚೇಂಜ್ ಆಗುತ್ತೆ ಸರ್ ಅವ್ರದ್ದು. ಒನ್ ಡೌಟ್, ಇವಾಗ ಲೈಕ್ ತುಂಬಾ ಜನ ವಯಸ್ಸಾದವ್ರು ಮಾತ್ರನೇ ಸ್ಮೋಕ್ ಮಾಡ್ತಾ ಇಲ್ಲ, ಇಲ್ಲಾಂದ್ರೆ ಗುಟ್ಕಾ ಹಾಕ್ತಾರೆ, ಚಿಕ್ಕ ಚಿಕ್ಕ ಮಕ್ಳುನು ಹಾಕ್ತಾರೆ, ಕಾಲೇಜ್ಗೆ ಹೋಗ್ತಾರೆ ಅವರೆಲ್ಲ, ಅವರು ಎಲ್ರು ಈ ಪ್ರಾಡಕ್ಟ್ ಯೂಸ್ ಮಾಡ್ಬೋದಾ ಇಲ್ಲಾಂದ್ರೆ ಲಿಮಿಟೇಷನ್ಸ್ ಇದೆ, ಏಜ್ ಲಿಮಿಟೇಷನ್? ಸರ್ ಇಲ್ಲ, ಆರಾಮಾಗಿ ಒಂದು 10 years ಮೇಲೆ ಯಾರೇ ಅಡಿಕ್ಷನ್ ಆಗಿದ್ರು ಕೂಡ ಯೂಸ್ ಮಾಡ್ಬೋದು. ಇದೆಲ್ಲ ಸೇಫ್ಡ್ ಆಯುರ್ವೇದ ಸರ್. ಆಯುರ್ವೇದ ಯಾವತ್ತೂ ಸೇಫೇನೆ, ತುಂಬಾ ಸೇಫ್ ಆಗಿರೋಂಥ ಪ್ರಾಡಕ್ಟ್. FSSAI ಕೂಡ ಅಪ್ರೂವಲ್ ಆಗಿರೋಂಥದ್ದು ಇದನ್ನ. ಹೌದೌದು ಆಗಿದೆ. ಯಾವ್ದೇ ತರ ಹಾನಿ ಅಂತೂ ಡೆಫಿನೆಟ್ ಆಗಿ ಆಗಲ್ಲ ಸರ್. ಅದನ್ನ 100% ನ್ಯಾಚುರಲ್ ಪ್ರಾಡಕ್ಟ್. ಯಾಕಂದ್ರೆ ಸರ್ ನಾವು ಇವಾಗ ನೇಮ್ ಮಾಡ್ತಿರೋರು ಒಂದು ಸಣ್ಣ ಪ್ರಾಡಕ್ಟ್ ಇಂದ ನೇಮ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಮತ್ತೆ ಸರ್ ನಾ ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ಅದಂತೂ ನಮ್ಮ ತಂದೆಯಿಂದ ಇನ್ಸ್ಪೈರ್ ಆಗಿ ಮಾಡಿರುವಂಥದ್ದು. ಆಕ್ಚುಲಿ ನಮ್ಮ ತಂದೆಗೆ ಒಂದು 30 years ಇಂದ ಶುಗರ್ ಇದೆ, ಡಯಾಬಿಟಿಸ್ ಇದೆ. ಅವರು ಡೈಲಿ ಒಂದು ದಿನ ಮಿಸ್ ಮಾಡ್ದೇನೆ ಮಾತ್ರೆ, ಇನ್ಸುಲಿನ್ ಎಲ್ಲ ತಗೋತಿದ್ರು. ವಾಕ್ ಮಾಡ್ತಾರೆ, ಡಯಟ್ ಫುಡ್ ಯಾವಾಗ್ಲೂ ಇರ್ತಾರೆ. ಆದ್ರೆ ರೀಸೆಂಟ್ ಆಗಿ ಏನಾಯ್ತು ಅಂತ ಹೇಳಿದ್ರೆ ಅವ್ರಿಗೆ ಕಿಡ್ನಿದೇನೋ ಪ್ರಾಬ್ಲಮ್ ಆಗಿತ್ತು. ಅದಾದ್ಮೇಲಿಂದ ಹಾಸ್ಪಿಟ್ಲ್ಗೆ ಹಾಕಿದ್ದು. ಅವ್ರು ತುಂಬಾ ಸಿವಿಯರ್ ಆಯ್ತು. ಸಿವಿಯರ್ ಆಗಿ ಅದನ್ನ ಅವ್ರನ್ನ ಉಳಿಸ್ಲಿಕ್ಕೆ ಅಂತಾನೆ ಒಂದು 25 ಲಕ್ಷವರೆಗೂ ಖರ್ಚಾಯ್ತು. ಆಯ್ತಾ. ಅದಾದ್ಮೇಲಿಂದ ಹೊರಗಡೆ ಬಂದ್ರು. ಬಂದ್ಮೇಲಿಂದ ಏನಾಯ್ತು ಅಂತ ಹೇಳಿದ್ರೆ ನನ್ಗೊಂದು ಫೀಲ್ ಆಯ್ತು, ಶುಗರ್ ಪೇಷಂಟ್ಗಳು, ಸರಿ ಇರೋರು ಯಾರೋ ಬೇಸರ ಮಾಡ್ಕೋಬೇಡಿ, ಶುಗರ್ ಪೇಷಂಟ್ ಅವರು ಒಂದು 60 to 70% ಜನಗಳು ಡೆತ್ ಬಂದು ಹಾಸ್ಪಿಟಲ್ ಅಲ್ಲಿ ಆಗುತ್ತೆ ಸರ್. ಏನಕ್ಕೆ ಅಂದ್ರೆ ಶುಗರ್ ಬಂದ್ಮೇಲೆ ಒಳಗಡೆ ಆರ್ಗನ್ಸ್ ಎಲ್ಲ ಏನಾಗುತ್ತೆ ಅಂದ್ರೆ ಡ್ಯಾಮೇಜ್ ಆಗ್ತಾ ಇರುತ್ತೆ. ಆ ಡ್ಯಾಮೇಜ್ ಆಗ್ತಾ ಅವ್ರಿಗೆ ಒಂದೊಂದಾಗಿ ವೀಕ್ ಆಗಿ ಕೊನೆ ಟೈಮಲ್ಲಿ ಏನೋ ಪ್ರಾಬ್ಲಮ್ ಇಂದ ಹೋಗ್ತಾರೆ. ನಾನು ಅನ್ಕೊಂಡೆ ಪಾಪ ಹಾಸ್ಪಿಟ್ಲಲ್ಲಿ ಎಷ್ಟು ನರ್ಕ ಅನುಭವಿಸಿ ಹೋಗೋದ್ರ ಬದಲು ಅದಕ್ಕೆ ಏನಾದ್ರು ಸೇಫ್ ಮಾಡೋಣ ಅಂತೇಳಿ ನಮ್ದೊಂದು 4-5 ಜನ ಡಾಕ್ಟರ್ಸ್ ಇದ್ರು. ಅವ್ರನ್ನ ಕೂರ್ಸ್ಕೊಂಡು, ಅವರೆಲ್ಲ ಸೀನಿಯರ್ಸ್ ಡಾಕ್ಟರ್ಸು, ಕೂರ್ಸ್ಕೊಂಡು ಸರ್ ಅದನ್ನೆಲ್ಲ ಮಾಡ್ಲಿಕ್ಕೆ ಏನ್ ಮಾಡ್ಬೋದು ಅಂತ ಹೇಳಿದ್ಮೇಲೆ ನಾವೇ ಒಂದು ಒಬ್ಬೊಬ್ಬರಾಗಿ ಡಿಸ್ಕಷನ್ ಮಾಡಿದ್ರು. ಈ ತರ ಮಾಡೋಣ, ನನ್ನ ಆರ್ಗನ್ಸ್ ಸೇಫ್ ಆಗುತ್ತೆ ಸರ್, ಒಳಗಡೆ ಸೇಫ್ ಆಗ್ಬೇಕು. ಅಲೋಪತಿ ಯೂಸ್ ಮಾಡ್ಲೇಬೇಕು ಸರ್, ಅದನ್ನ ನಿಲ್ಸಕ್ಕಾಗಲ್ಲ. ಆಯ್ತಾ. ಅಡಿಷನ್ ಆಗಿರೋರು ನಿಲ್ಸಕ್ಕಾಗಲ್ಲ, ನಿಲ್ಸಿದ್ರು ಪ್ರಾಬ್ಲಮ್ಗಳಾಗತ್ತೆ. ಅದಕ್ಕೆ ಅದನ್ನ ನಿಲ್ಸ್ಲೂಬಾರ್ದು, ಆದ್ರೆ ಒಳಗಡೆ ಆರ್ಗನ್ಸ್ ಎಲ್ಲ ಸೇಫ್ ಆಗಿರ್ಬೇಕು, ಇದಕ್ಕೊಂದು ಮಾಡೋಣ ಅಂತ ಹೇಳಿದ್ಮೇಲೆ ಸರಿ ಆಯ್ತಳಿ ಅಂತ ಹೇಳಿ ಒಂದು ಆರ್ಮೇಹ ಅಂತ ಪ್ರಾಡಕ್ಟ್ ನ ರೆಡಿ ಮಾಡಿದ್ರು ಸರ್. ಒಂದು ಪೌಡರ್ ಮತ್ತೆ ಲಿಕ್ವಿಡ್. ಅದನ್ನ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಪೌಡರ್ ಬಂದು ಒಳಗಡೆ ಕುಡಿತಾ ಒಳಗಡೆ ಆರ್ಗನ್ಸ್ ಗಳು ಏನೇನ್ ಡ್ಯಾಮೇಜ್ ಆಗ್ತಿದೆ ಎಲ್ಲ ಆರ್ಗನ್ಸ್ನೆಲ್ಲ ಏನಾಗುತ್ತೆ ಅಂದ್ರೆ ರಿಪೇರ್ ಮಾಡ್ತಾ ಬರುತ್ತೆ. ರಿಪೇರ್ ಮಾಡ್ತಾ ಬರುತ್ತೆ ಅಂದ್ರೆ ಸೇಫ್ ಆಯ್ತು ಎಲ್ಲ ಆರ್ಗನ್ಸ್. ಅದ್ರ ಜೊತೆಗೆ ಇನ್ನೊಂದು ಲಿಕ್ವಿಡ್ ನ ಬಿಟ್ಟು ಒಳಗಡೆ ಟಾಕ್ಸಿನ್ಸ್ ಎಲ್ಲ ತಗೋತಾರಲ್ಲ ಅದನ್ನೆಲ್ಲ ಅವ್ರು ಕ್ಲೀನ್ ಮಾಡಿದಾಗ ಒಂಥರ ಎನರ್ಜಿ ಫೀಲ್ ಆಗ್ಲಿ ಅಂತ ಹೇಳಿ ಮತ್ತೆ ಒಂದು ಲಿಕ್ವಿಡ್ ನ ನಾವು ಇದು ಮಾಡುದು ಅಷ್ಟೇನೆ. ಇದನ್ನ ನಾವು ಕೊಡ್ತಾ ಇದ್ವಿ ಸರ್. ಒಬ್ರು ಏನ್ ಮಾಡಿದ್ರು ಅಂದ್ರೆ ಪೇಷಂಟ್, ಅವರ ತಾಯಿಗೆ 400 ಮೇಲೆ ಶುಗರ್ ಇತ್ತು, ಸಪೋಟ ತಿನ್ಸಿದ್ರು, ಚೆಕ್ ಮಾಡಿದ್ರು, ಮತ್ತೆ ಇದನ್ನ ಕೊಟ್ಬಿಟ್ಟು ಅವರೇ 1 hour ಬಿಟ್ಟು ಚೆಕ್ ಮಾಡಿದ್ದಾರೆ. 1 hourಗೆ ಎಷ್ಟಾಗಿದೆ ಅಂದ್ರೆ 130ಕ್ಕೆ ಬಂದಿದೆ ಸರ್. ಸೀರಿಯಸ್ ಆಗಿ ನನಗೆ ಗೊತ್ತಿಲ್ಲ ಅದು 1 hourಗೆ ಕಡಿಮೆ ಆಗಿದೆ ಅನ್ಬಿಟ್ಟು. ಅದಾದ್ಮೇಲಿಂದ ನಾನು ಸುಮಾರು ಜನ ಕೇಳಿದೆ 1 hourಗೆ ಟೆಸ್ಟ್ ಮಾಡಿ ನೋಡಿ ಅನ್ಬಿಟ್ಟು. ಆಲ್ಮೋಸ್ಟ್ ಅಲ್ಲಿ ಒಂದು 60 to 80% ಜನಗಳಿಗೆ ಶುಗರ್ ಹೈ ಇರೋದೆಲ್ಲ 1 hour ಒಳಗಡೆ 50% ಆದ್ರೂ ಕಡಿಮೆ ಆಗ್ತಿದೆ. ಸೂಪರ್. ನಮ್ಗೆ ಈ ತರನು ಕೆಲಸ ಮಾಡ್ತಿದೆ ಅಂತ ಒಂಥರ ಖುಷಿನೇ ಆಯ್ತು, ಹೆಮ್ಮೆನೇ ಆಯ್ತು. ಅದಾದ್ಮೇಲಿಂದ ನಾವು ತುಂಬಾ ಜನಕ್ಕೆ ಆಲ್ಮೋಸ್ಟ್ ಅಲ್ಲಿ ಒಂದು 10,000 ಜನಕ್ಕೆ ಕೊಟ್ಟಿದೀವಿ ಸರ್. ಅರೌಂಡ್ ಒಂದು 5,000 ಜನಕ್ಕೆ 1 hour ಕಡಿಮೆ ಆಗಿದೆ. ಬಾಡಿ ಟು ಬಾಡಿ ವೇರಿಯೇಷನ್ ಆಗುತ್ತಲ್ಲ ಸರ್. ನನಗ್ ಬೇರೆ ಇರ್ತದೆ, ನಿಮಗ್ ಬೇರೆ ಇರ್ತದೆ, ಬೇರೆ ಇರ್ತದೆ, ಹಾಗೆ ಎಲ್ಲರಿಗೂ ಇರುತ್ತೆ. ಕೆಲವರಿಗೆ ಎರಡು ಮಾತ್ರ ಕಂಪ್ಲೇಂಟ್ಸ್ ಬಂದಿದ್ದು, ನನ್ಗೇನು ಕಡಿಮೆ ಆಗ್ಲಿಲ್ಲ ಅಂತ. 10,000ದಲ್ಲಿ 2 ಮಾತ್ರ ಕಡಿಮೆ ಆಗ್ಲಿಲ್ಲ ಅಂತ ಕಂಪ್ಲೇಂಟ್ಸ್ ಬಂತು. ಇನ್ನೆಲ್ಲರೂ ಸಿಕ್ಕಾಬಟ್ಟೆ ರಿಸಲ್ಟ್ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಶುಗರ್ ಪೇಷಂಟ್ಗೆ ಶುಗರ್ ಇಲ್ಲ ಅಂತ ಫೀಲ್ ಮಾಡ್ಲಿಕ್ಕೆ ಅಂತಾನೆ ಹೆಸರು ಬಂದು ಆರ್ಮೇಹ. ಆರ್ ಅಂದ್ರೆ ರಿವರ್ಸ್, ಮೇಹ ಅಂದ್ರೆ ಮಧುಮೇಹ, ರಿವರ್ಸ್ ಮಧುಮೇಹ ಅಂತ ಹೇಳಿ ಆ ಪ್ರಾಡಕ್ಟ್ ಸರ್. ಸೂಪರ್. ಈಗ ನಮ್ಮ ತಂದೆ ಯೂಸ್ ಮಾಡ್ತಿದ್ರು ರೆಗ್ಯುಲರ್ ಆಗಿ. ಅವರು ಯಾವಾಗ್ಲೂ ನಾರ್ಮಲ್ ಇರ್ತದೆ, ಶುಗರ್ ನಾರ್ಮಲ್ ಇರ್ತದೆ. ಹಬ್ಬ ಗಿಬ್ಬ ಹರಿದಿನ ಮದುವೆ ಎಲ್ಲರೂ ಮಾಡೋ ತರ ಊಟ ನೀವು ಮಾಡಿ ಅಂತ ಹೇಳಿದೀವಿ. ದಿನ ಅಲ್ಲ, ಗೊತ್ತಾಯ್ತು ಸರ್. ದಿನ ಹೇಳ್ಬಿಟ್ಟು ಆಮೇಲೆ ನನ್ನ ಇದ್ ಮಾಡ್ಕೋತಾರೆ. ಹಬ್ಬ ವಾರಕ್ಕೆ 2 ಸಲ ಮಾಮೂಲಿ ಊಟ ಮಾಡಿ, ಎಲ್ಲರ ತರ ಇರಿ, ಖುಷಿಯಾಗಿರಿ. ಶುಗರ್ ಪೇಷಂಟ್ ಅಲ್ಲ ಅಂತಾನೆ ರೆಡಿ ಮಾಡೋದು ಮಾತ್ರ. ಅದು ವಂಡರ್ಫುಲ್ ಪ್ರಾಡಕ್ಟ್. ಮತ್ತೆ ಇದು ವಂಡರ್ಫುಲ್. ನಮ್ಮ ಹತ್ರ ಇರೋದಿಲ್ಲ ಸರ್, ಹೈ ಕ್ಲಾಸ್ ಅಂದ್ರೆ ಹೈ ಕ್ಲಾಸ್. ಸರಿ, ಎಲ್ಲಾ ಪ್ರಾಡಕ್ಟ್ಸ್ ಕಂಪ್ಲೀಟ್ಲಿ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದಾ ಇಲ್ಲಾಂದ್ರೆ ಎಲ್ಲಾದ್ರೂ ಬೇರೆ ಕಡೆಯಿಂದ ಔಟ್ಸೋರ್ಸಿಂಗ್ ಮಾಡ್ಕೊಂಡು ಮಾಡ್ತೀರಾ? ಸರ್ ಆಕ್ಚುಲಿ ನಮ್ಮ ಹತ್ರ ಫಾರ್ಮುಲಾ ಇದೆ. ನಾವು ಫ್ಯಾಕ್ಟ್ರಿ ತರಷ್ಟು ಶಕ್ತಿ ನಮ್ಮ ಹತ್ರ ಇಲ್ಲ. ಸ್ಟಾರ್ಟ್ ಮಾಡಿದ್ದೆ 4 ಬಾಟ್ಲಿಂದ. ನಾವು ಯಾವ ತರ ಮಾಡ್ಬೇಕಂತ ಹೇಳಿ ಅದಾದ್ಮೇಲೆ ನಾವು ಒಂದು ಕಂಪ್ನಿ ಜೊತೆ ಟೈ ಅಪ್ ಆಗ್ತೀವಿ. ಅದನ್ನ ನಮ್ದೊಂದು
ನಮ್ದೊಂದು ಕಂಪನಿ ಬ್ಯಾಂಗ್ಳೂರ್ಲ್ ಒಂದಿದೆ, ಉಡುಪಿಲಿ ಒಂದಿದೆ, ಚೆನ್ನೈಯಲ್ಲಿ ಒಂದು, ರಾಜಸ್ಥಾನ್. ಅಂದ್ರೆ ಡಿಪೆಂಡ್ ಅಪಾನ್ ಈಗ ಕ್ಯಾಪ್ಸೂಲ್ಸ್ ಬೇಕಂತ ಹೇಳಿದ್ರೆ ಕ್ಯಾಪ್ಸೂಲ್ಸ್ ಇರುವಂತ ಫ್ಯಾಕ್ಟರಿಗಳಿಗೆ ನಾವು ಟೈಅಪ್ ಆಗ್ತೀವಿ. ಲಿಕ್ವಿಡ್ ಬೇಕಂದ್ರೆ ಲಿಕ್ವಿಡ್ ಕಂಪ್ನಿಗೆ ಟೈಅಪ್ ಆಗ್ತೀವಿ. ಈ ತರ ಇನ್ನೊಂದ್ ಸ್ವಲ್ಪ ರೀಸೆಂಟ್ ಆಗಿ ನಮ್ದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇನ್ನೊಂದು ವಿತಿನ್ ಒಂದು ಮಂತ್ ಅಲ್ಲೇ ನಾವೇ ಮ್ಯಾನುಫ್ಯಾಕ್ಚರ್ ಆಗ್ತಿದೀವಿ ಸರ್ ಅದನ್ನ. ಸೂಪರ್. ಸೊ ಇವಾಗ ಇನ್ ಕೇಸ್ ಯಾರಾದ್ರೂ ಈ ಪ್ರಾಡಕ್ಟ್ ಬೇಕು ಅಂತಂದ್ರೆ ಈಗ ನಾನು ಮೈಸೂರಿಗೆ ಬಂದಿದ್ದೀನಿ, ಸೊ ಎಲ್ಲರೂ ಮೈಸೂರಿಗೆ ಬರೋಕ್ಕಾಗಲ್ಲ, ಸೊ ಹಿಂಗ್ ತಗೋಬಹುದು? ನಿಮ್ದು ಔಟ್ಲೆಟ್ಸ್ ಏನಾದ್ರು ಎಲ್ಲ ಕಡೆ ಇದೆಯಾ? ಸರ್ ನಮ್ದು ಬ್ಯಾಂಗ್ಳೂರ್ಲಿ ಒಂದು ಹೊಸಕೆರೆ ಹಳ್ಳಿಲಿ ಓಪನ್ ಆಗಿದೆ. ಇದನ್ನ ಅಲ್ಲೂ ಕೂಡ ಸಿಗ್ಬೋದು. ನಾವು ರೀಸೆಂಟ್ ಆಗಿ ಇದನ್ನ ಆನ್ಲೈನ್ ಶಾಪಿಂಗ್ ಅಲ್ಲೂ ಬಿಡ್ತಾ ಇದೀವಿ. ಈಗ ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತೆ ನಮ್ದೇ ವೆಬ್ಸೈಟ್ ಅಲ್ಲಿ ಕೂಡ ಸೇಲ್ ಸಿಗುತ್ತೆ. ಅದು ಹೋಮ್ ಡೆಲಿವರಿ ಆಗುತ್ತೆ. ಹೋಮ್ ಡೆಲಿವರಿ ಮಾಡ್ತೀರಾ? ಹೌದು ಸರ್. ನಿಮ್ಮ ಹತ್ರ ಓವರ್ ಆಲ್ ಎಷ್ಟು ತರ ಪ್ರಾಡಕ್ಟ್ಸ್ ಇದೆ? ಸರ್ ಒಂದು 30 ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ. 30 ರೇಂಜ್ ಆಫ್ ಪ್ರಾಡಕ್ಟ್ಸ್. ಅವ್ರಿಗೆ ಏನೇ ಇಶ್ಯೂ ಇದ್ರು ನಮ್ಮ ಹತ್ರ ಫೋನ್ ಮಾಡಿ ಕೇಳ್ಕೊಂಡ್ರು ಕೂಡ ಅದ್ರಲ್ಲಿ ಸಿಗುತ್ತೆ. ಮತ್ತೆ ಆನ್ಲೈನ್ ಡಾಕ್ಟರ್ಸ್ ಕೂಡ ಇರ್ತಾರೆ, ಇಲ್ಲ ನಮ್ಮ ಆಫೀಸಲ್ಲೂ ಡಾಕ್ಟರ್ಸ್ ಗಳು ಇರ್ತಾರೆ, ಅವ್ರನ್ನು ಕೂಡ ಕನ್ಸಲ್ಟ್ ಮಾಡಿ ತಗೋಬಹುದು ಅದನ್ನ. ಓಕೆ, ಗಾಟ್ ಇಟ್. ಸರ್ ಅಂದ್ರೆ ಲಾಸ್ಟ್ ಒಂದೇ ಒಂದು ಕ್ವಶನ್ ಇದೆ ಸರ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದೀನಿ, ನನಗೆ ಇರುವಂತ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಸೊ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾನೆ ಇರ್ಬೇಕು ಯೂಸ್ ಮಾಡೋದಕ್ಕೆ, ಇಲ್ಲಾಂದ್ರೆ ನನ್ಗೆ ಸಾಲ್ವ್ ಆದ್ಮೇಲೆ ಅದನ್ನ ನಿಲ್ಸ್ಬಿಡ್ಬೋದಾ? ಸರ್ ಆಕ್ಚುಲಿ 21 days ನಿಮ್ ಮೈಂಡ್ ಫಿಟ್ ಆಗುತ್ತೆ ಸರ್. 21 ದಿನ ನೀವೇನೇ ಅಭ್ಯಾಸದಲ್ಲಿ ಇದ್ರು ನೀವು 21 ದಿನ ಸ್ಮೋಕ್ ನ ಮಾಡೋದ್ ನಿಲ್ಸಿದ್ರಿ ಅಂತ ಹೇಳಿದ್ರೆ ಮೈಂಡ್ ಅಲ್ಲಿ ಬಿಟ್ಬಿಡೋಣ ಅಂತಿದ್ರೆ ನೆಕ್ಸ್ಟ್ ಅವಶ್ಯಕತೆ ಇಲ್ಲ ಸರ್ ಇದನ್ನ. ಓಕೆ, ಆದ್ರೂ ಮಾಡ್ತಿದೀನಿ ಅಂತ ಹೇಳಿದ್ರೆ ಅವಶ್ಯಕತೆ. ಆದ್ರೆ ಆ ಸ್ಟಮಕ್ ಕೇರ್ ಅನ್ನೋದ್ನು ಲೈಫ್ ಪೂರ್ತಿ ಇಟ್ರೆ ಸರ್ ಏನೆಲ್ಲ ಬೆನಿಫಿಟ್ ಅಂತ ಹೇಳ್ತೀನಿ ಕೇಳಿ. ವಾರಕ್ಕೆ ಒಂದೇ ಸಲ ಯೂಸ್ ಅಷ್ಟೇ, ಅದನ್ನ ಡೈಲಿ ಅಲ್ಲ. ಡೈಲಿ ಅಲ್ಲ, ವಾರಕ್ಕೊಂದ್ಸಲ ಅಷ್ಟೇನೆ ಸರ್. ಎಷ್ಟೆಷ್ಟೋ ಖರ್ಚು ಮಾಡ್ತಿರ್ತೀವಿ ಸರ್, ವಾರಕ್ಕೊಂದ್ಸಲ 113 ರೂಪಾಯಿ ಅಷ್ಟೇನೆ. ನಾವು ಇವಾಗ ಎಲ್ಲ ತಿಂತಿರೋದೆಲ್ಲ ಕೆಮಿಕಲ್ ಫುಡ್. ನೀವು ಅವಾಯ್ಡ್ ಮಾಡಕ್ಕಲ್ಲ, ನಾನು ಅವಾಯ್ಡ್ ಮಾಡಕ್ಕಲ್ಲ, ತಿನ್ಲೇಬೇಕು. ಆದ್ರೆ ಆ ಕೆಮಿಕಲ್ ಆಚೆ ತೆಗಿಯಕ್ಕೆ ಒಂದು ದಾರಿ ಬೇಕಲ್ವಾ. ವಾರಕ್ಕೊಂದ್ಸಲ 113, 120 ರೂಪಾಯಿನ ಬೀಳುತ್ತೆ ಸರ್ ಒನ್ ಯೂಸ್ಗೆ. ಅಂದ್ರೆ ಬಾಟ್ಲಿಗೆ 113 ರೂಪಾಯಿ ಅನ್ಕೋಬಿಡಿ, ಒನ್ ಯೂಸ್ಗೆ ಅಷ್ಟು. ಅದನ್ನ ನಾನು ಬಾಡಿಗೆ ತಗೊಂಡ್ರೆ ಏನೆಲ್ಲ ತಿಂದಿರ್ತೀವಿ ಅದನ್ನೆಲ್ಲ ಏನಾಗುತ್ತೆ ಅಂದ್ರೆ ಕೆಮಿಕಲ್ನೆಲ್ಲ ಆಚೆ ಹಾಕತ್ತೆ. ಅದು ಆಚೆ ಹಾಕಿದಾಗ ಹಾಸ್ಪಿಟ್ಲ್ ಮುಖ ನೋಡೋ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಅಂದ್ರೆ 100-120 ರೂಪಾಯಿ ಆರಾಮಾಗಿ ಖರ್ಚು ಮಾಡ್ಬೋದು ಸರ್. ನಮ್ಮ ಫ್ಯಾಮಿಲಿ ಎಲ್ಲಾನು ಅಷ್ಟೇ ವಾರಕ್ಕೆ ಒಂದ್ಸಲ ಅಥವಾ 2 ಸಲ ನಾವು ಯೂಸ್ ಮಾಡೇ ಮಾಡ್ತೀವಿ. ಹಾಗನ್ಬಿಟ್ಟು ಬೇಕಾಗಿರೋದನ್ನೆಲ್ಲ ಬೇಡದಿರೋದನ್ನೆಲ್ಲ ತಿಂದು ಎಂಜಾಯ್ ಮಾಡೋದಂತಲ್ಲ, ಎಲ್ಲದಕ್ಕೂ ಒಂದು ಲಿಮಿಟ್ಸ್ ಅಂತ ಇರ್ತದೆ ಅಷ್ಟೇನೆ. ಈಗ ನಾವು ನೋಡ್ತಾ ಇರ್ತೀವಿ, ಇದು ಕಲಬೆರಕೆ ತುಪ್ಪ, ಕಲಬೆರಕೆ ಬೆಲ್ಲ, ಏನೇನೋ ಬರ್ತೈತೆ, ಅದನ್ನೆಲ್ಲ ಮೈಂಡ್ ಹಾಕೊಂಡು ಸಾಯೋದ್ರ ಬದಲು ತಗೊಂಡಿರ್ತೀವಿ, ತಿಂದಾಯ್ತು, ಅದನ್ನ ಡಿಟಾಕ್ಸ್ ಮಾಡಿದ್ರೆ ಮುಗೀತು, ಕ್ಲಿಯರ್ ಆಗೋಯ್ತು. ಸಖತ್ ಸರ್. ತುಂಬಾ ಒಂದು ಸಲ ನೀವು ಯೂಸ್ ಮಾಡಿ ನೋಡಿ ಸರ್. ಇದು ನಮ್ಮ ಪ್ರಮೋಷನ್ಗೋಸ್ಕರ ಅಂತ ಹೇಳ್ತಲ್ಲ, ಲೈಫಲ್ಲಿ ಒಂದು ಸಲ ಯೂಸ್ ಮಾಡಿ ನೋಡಿ. ವೇರಿಯಂಟ್ ಇದೆ ಸರ್, ಬೇಕಾದ್ರೆ 1 ಡೋಸೇ ಸಿಗುತ್ತೆ ನಮ್ಮ ಹತ್ರ. ಹೌದಾ? ಈಗ ಅಷ್ಟು ದೊಡ್ಡ ಬಾಟ್ಲೆ ತಗೋಬೇಕಂತ ಹೇಳ್ತಲ್ಲ, ನಂಬಿಕೆ ಇಲ್ಲ ಅನ್ನೋರು ಕಳಿಸಿ ಸರ್, 120 ರೂಪಾಯಿ 130 ರೂಪಾಯಿದು ಅಂತ ಹೇಳಿದ್ರೆ ಕೊಡ್ತೀವಿ. ಅದನ್ನ ಕುಡಿದು ಬೇಕಾದ್ರೆ ನೆಕ್ಸ್ಟ್ ಬೇಕಾದ್ರೆ ತಗೋಬಹುದು. ಸೂಪರ್ ಸರ್. ಸೊ ನಾನು ಫಸ್ಟೇ ಹೇಳ್ದಂಗೆನೆ ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತ ಅಂದ್ರೆ, ತುಂಬಾ ಜನ ಸ್ಮೋಕ್ ಮಾಡ್ತಾ ಇರ್ತಾರೆ, ಅದರಿಂದ ಎಷ್ಟೋ ದುಡ್ಡನ್ನ ಕಳ್ಕೊಂತಾ ಇರ್ತಾರೆ. ಅದನ್ನ ಅವಾಯ್ಡ್ ಮಾಡೋ ಅಂತ ಏನಾದ್ರೂ ಒಂದು ಸೊಲ್ಯೂಷನ್ ಸಿಕ್ಕಿದ್ರೆ ಅದನ್ನ ನಿಮ್ ಮುಂದೆ ಇಡಬೇಕು ಅನ್ನೋ ಒಂದೇ ಒಂದು ರೀಸನ್ಗೆ ಈ ವಿಡಿಯೋ ಮಾಡಿದೆ ಸರ್. ನಾನು ನಿಜವಾಗ್ಲೂ ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಈ ತರ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಗಳು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಅದನ್ನ ತಿಳಿಸೋದಕ್ಕೆ ನೀವು ಒಂದು ಅವಕಾಶ ಮಾಡ್ಕೊಟ್ರಿ. ನಾನು ಬಂದು ನಿಮ್ನ ಮಾತಾಡಿಸ್ತೀನಿ, ಒಂದು ಪಾಡ್ಕಾಸ್ಟ್ ಮಾಡ್ತೀನಿ ಅಂದ ತಕ್ಷಣ ಬನ್ನಿ ಅಂತ ಅಂದ್ರಿ. ಸೊ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಇವರ ಕಂಪ್ಲೀಟ್ ಡೀಟೇಲ್ಸು, ಇವರ ಪ್ರಾಡಕ್ಟ್ ಡೀಟೇಲ್ಸು, ಇವರ ಕಂಪ್ನಿ ಡೀಟೇಲ್ಸು ಎಲ್ಲದನ್ನೂ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ. ಇನ್ ಕೇಸ್ ನೀವೇನಾದ್ರೂ ಇವ್ರ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು ಅಂತ ಅಂದ್ರೆ, ನೀವು ಫುಲ್ ಪ್ರಾಡಕ್ಟ್ ನ ಯೂಸ್ ಮಾಡಕ್ಕಾಗಲ್ಲ, ಜಸ್ಟ್ ನಾನು 1 ಟೈಮ್ ನ ಯೂಸ್ ಮಾಡ್ಬಿಟ್ಟು ನಾನು ಚೆಕ್ ಮಾಡ್ತೀನಿ, ಆಮೇಲೆ ನಾನು ಬೈ ಮಾಡ್ತೀನಿ ಅಂತ ಅಂದ್ರೆ ಅದರ ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಒಂದ್ಸರಿ ಯೂಸ್ ಮಾಡಿ, ಆಮೇಲೆ ಡೆಫಿನೆಟ್ ಆಗಿ ನೀವು ಸರ್ಗೆ ಥ್ಯಾಂಕ್ಸ್ ಹೇಳ್ತೀರಾ. ಸರ್, ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು ಸೋ ಮಚ್. ನೈಸ್ ಮೀಟಿಂಗ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾವಿಬ್ಬರನ್ನ ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ.